ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಪ್ಟೆಂಬರ್ 1ರಿಂದ ಹೊಸ ಬಾಡಿಗೆ ನಿಯಮಗಳು ಜಾರಿಯಾಗಿದ್ದು, ಒಂದು ವೇಳೆ ನೀವು ನಿಯಮವನ್ನು ಫಾಲೋ ಮಾಡದಿದ್ದರೆ ಮನೆ ಬಾಡಿಗೆ ನೀಡುವವರಿಗೆ 5,000 ದಂಡ ಬೀಳಲಿದೆ. ಹಾಗಾಗಿ ಮನೆ ಮಾಲೀಕರು, ಬಾಡಿಗೆದಾರರು ಮತ್ತು ರಿಯಲ್ ಎಸ್ಟೇಟ್ ಏಜೆಂಟರು ಸೇರಿದಂತೆ ಎಲ್ಲರಿಗೂ ಈ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಹಾಗಿದ್ರೆ ಯಾವುದು ಆ ಹೊಸ ನಿಯಮ ಎಂದು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಏನದು ಹೊಸ ನಿಯಮ ಅಂತ ಹೇಳಿದರೆ, ಡಿಜಿಟಲ್ ಸ್ಟ್ಯಾಂಪಿಂಗ್ ಕಡ್ಡಾಯ. ಹೊಸ ನಿಯಮದ ಪ್ರಕಾರ ಎಲ್ಲ ಹೊಸ ಬಾಡಿಗೆ ಒಪ್ಪಂದಗಳು ಸರ್ಕಾರಿ ಅನುಮೋದಿತ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕವೇ ಸ್ಟ್ಯಾಂಪ್ ಮಾಡಿರಬೇಕು. ಇದುವರೆಗೆ ಹಳೆಯ ಪದ್ಧತಿಯಾದ ಫಿಸಿಕಲ್ ಸ್ಟ್ಯಾಂಪ್ ಅಥವಾ ಪೇಪರ್, ಇನ್ನು ಕೈಬರಹದ ಮೂಲಕ ನೀವು ಒಪ್ಪಂದಗಳನ್ನು ನೀಡ್ತಾ ಇದ್ರಿ. ಸೊ ಇನ್ನು ಮುಂದೆ ಈ ರೀತಿ ಮಾಡುವಂತಿಲ್ಲ. ಸೊ ಡಿಜಿಟಲ್ ಸ್ಟ್ಯಾಂಪಿಂಗ್ ಕಡ್ಡಾಯವಾಗಿರುತ್ತೆ. ಒಂದು ವೇಳೆ ಈ ನಿಯಮ ಉಲ್ಲಂಘನೆ ಮಾಡಿದರೆ ಮನೆ ಮಾಲೀಕರಿಗೆ 5,000 ದಂಡವನ್ನು ವಿಧಿಸಲಾಗುತ್ತೆ. ಹಾಗಿದ್ರೆ ಯಾಕಾಗಿ ಈ ಹೊಸ ನಿಯಮವನ್ನು ಜಾರಿ ಮಾಡಿದ್ದಾರೆ? ಈ ನಿಯಮವನ್ನು ಜಾರಿ ಮಾಡಲಿಕ್ಕೆ ಹಲವು ರೀತಿಯ ಕಾರಣಗಳಿವೆ. ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಹೋಗಲಾಡಿಸಿ ಬಾಡಿಗೆ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ತರುವುದು ಇದರ ಉದ್ದೇಶವಾಗಿದೆ. ಅಂದರೆ ಹಳೆಯ ಫಿಸಿಕಲ್ ಸ್ಟ್ಯಾಂಪ್ ಪೇಪರ್ಗಳನ್ನು ನಕಲು ಮಾಡುವುದು ಅಥವಾ ದುರ್ಬಳಕೆ ಮಾಡುವುದು ಸುಲಭವಾಗಿತ್ತು. ಆದರೆ ಡಿಜಿಟಲ್ ಸ್ಟ್ಯಾಂಪಿಂಗ್ ಪ್ರತಿಯೊಂದು ಒಪ್ಪಂದವನ್ನು ಆಧಾರ್ ಅಥವಾ ಪ್ಯಾನ್ ಸಂಖ್ಯೆ, ವಿಶಿಷ್ಟ ವಹಿವಾಟು ಐಡಿಗೆ ಜೋಡಿಸುವುದರಿಂದ ನಕಲು ಅಥವಾ ವಂಚನೆಗೆ ಅವಕಾಶ ಇರುವುದಿಲ್ಲ. ಇನ್ನು ಈ ಸ್ಟ್ಯಾಂಪ್ ಮಾಡಿರುವ ಒಪ್ಪಂದಗಳನ್ನು ಯಾವುದೇ ಹೆಚ್ಚಿನ ಪರಿಶೀಲನೆ ಇಲ್ಲದೆ ನೇರವಾಗಿ ಅವುಗಳನ್ನು ಮಾಡ್ಬೋದು, ಪರಿಶೀಲನೆ ಕೂಡ ಮಾಡ್ಬೋದು. ಇನ್ನು ಕೈಬರಹದ ದಾಖಲೆಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿದ್ದು, ಡಿಜಿಟಲ್ ವ್ಯವಸ್ಥೆಯಲ್ಲಿ ದಾಖಲೆಗಳ ಸುರಕ್ಷತೆ ಕೂಡ ಇರುವಂಥದ್ದು. ಅದೇ ರೀತಿ ಇದನ್ನು ವಾಪಸ್ ಕೂಡ ಮರುಪಡೆಯುವಿಕೆ ಕೂಡ ಪಡೆಯಲು ಸುಲಭವಾಗುತ್ತೆ ಎನ್ನುವ ದೃಷ್ಟಿಯಿಂದ ಈ ನಿಯಮವನ್ನು ಜಾರಿ ಮಾಡಿರುವಂಥದ್ದು. ಸ್ನೇಹಿತರೆ, ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್, ಕಮೆಂಟ್ಸ್, ಶೇರ್ ಮಾಡೋದನ್ನು ಮರಿಬೇಡಿ.